ತೆಲಂಗಾಣದ ನಲ್ಗೊಂಡಾದ ನಾಗಾರ್ಜುನ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ ಅನ್ನ ಆ ಶಾಲೆಯ ವಿದ್ಯಾರ್ಥಿಯ 27 ಬಾರಿ ಇರಿದು ಕೊಂದಿರುವಂತದ್ದಾಗಿದೆ. ಈ ಸ್ಟೋರಿ ಕೇಳಿದ ಕೂಡ ನಂಗೆ ಶಾಕ್ ಆಯ್ತು. ಒಬ್ಬ ವಿದ್ಯಾರ್ಥಿ, ಅದು ಕೂಡ 10ನೇ ಕ್ಲಾಸ್, ತನ್ನ ಪ್ರಿನ್ಸಿಪಾಲ್ ಅನ್ನ ಈ ಥರ ಮಾಡೋಕೆ ಸಾಧ್ಯನಾ ಅಂತ. ಆದರೆ ಇದರ ಒಂದೊಂದೇ ವಿಚಾರಗಳನ್ನ ನಾವು ಕೆದಕ್ತಾ ಹೋದಾಗ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದು ನಿಜಕ್ಕೂ ಶಾಕಿಂಗ್. ಇದರ ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. 11ನೇ ತಾರೀಕು ರೂಪಾ ರೆಡ್ಡಿ ಅವರ ಪತಿ ಹೈದರಾಬಾದಿಗೆ ಹೋಗಿರ್ತಾರೆ ಯಾವುದೋ ಒಂದು ಕೆಲಸದ ಮೇಲೆ. ಸೊ ಹಾಗಾಗಿ ಅವರ ಮನೆ ಇರುವಂಥ ಏರಿಯಾ ಈ ವಿದ್ಯಾರ್ಥಿಗಳಿಗೆ ವೆರಿ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ರೂಪಾ ರೆಡ್ಡಿ ಅವರ ಮನೆ ಇದ್ದಿದ್ದು JB ಕಾಲೋನಿಯಲ್ಲಿ. JB ಕಾಲೋನಿಯಲ್ಲಿ ಆ ದಿನ ಕಾಂಪೌಂಡ್ ಹಾರಿ ಇಬ್ಬರು ಆರೋಪಿಗಳು ನಿಧಾನಕ್ಕೆ ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ. ಆಮೇಲೆ ಮನೆ ಒಳಗಡೆ ನುಗ್ಗಿ ರೂಪಾ ರೆಡ್ಡಿ ಅವ್ರನ್ನ 27 ಬಾರಿ ಚಾಕುವಿನಿಂದ ಎರೆದಿದ್ದಾರೆ. ಎರೆದು ಮುಗಿಸಿದ್ದಾರೆ. ಜೊತೆಗೆ 4 ಲಕ್ಷ ಹಣ ಅಲ್ಲಿಂದ ಕದ್ದು ಪರಾರಿಯಾಗಿದ್ದಾರೆ. ಯಾಕೆ ಈ ಥರ ಮಾಡಿದ್ರು ಏನು ಅಂತ, ಜೊತೆಗೆ ಹೇಗೆ ಗೊತ್ತಾಗಿದ್ದು, ಇದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಈ ಚಾಕುವಿನಿಂದ ಇರಿದ ಮೇಲೆ ಅವರು ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿದ್ದರು. ಆ ಸಂದರ್ಭದಲ್ಲಿ ಕೊನೆಯದಾಗಿ ಅವ್ರನ್ನ ಯಾರು ಭೇಟಿ ಮಾಡಿದ್ರು ಅಥವಾ ಅಲ್ಲಿಗೆ ಬಂದರು ಆ ಸ್ಪಾಟಿಗೆ, ಅವರಿಗೆ ಹೇಳಿದಂಥ ಮಾತು ಬಾಬು ಬಾಬು ಅಂತ. ಆಲ್ಮೋಸ್ಟ್ ನಿತ್ರಾಣರಾಗಿದ್ದರು, ಅವ್ರ ಪ್ರಾಣ ಹೋಗೋದ್ರಲ್ಲಿತ್ತು. ಆಗ ಬಾಬು ಬಾಬು ಅಂತ ಹೇಳ್ತಾರೆ. ಸೊ ಆಗ ಗೊತ್ತಾಗುತ್ತೆ ಅವರು ಮಕ್ಕಳನ್ನ ಶಾಲೆಯಲ್ಲಿ ಬಾಬು ಅಂತ ಕರಿತಿದ್ರು, ಎಲ್ಲ ಮಕ್ಕಳನ್ನ. ಸೊ ಆಗ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅವರು ಸ್ಕೂಲಿಗೆ ಬಂದು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕಂದರೆ ಬಾಬು ಅಂತ ಕರೆದಿದ್ರು. ಸುಮಾರು ಒಂದು 50ರಿಂದ 60 ವಿದ್ಯಾರ್ಥಿಗಳನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಅದರಲ್ಲಿ ಫಿಲ್ಟರ್ ಮಾಡಿ ಒಂದು 11 ಜನ ಉಳ್ಕೋತಾರೆ. ಆದರೆ ಸ್ಕೂಲಿಗೆ ಒಂದಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದು ಕೂಡ ಗೊತ್ತಾಗುತ್ತೆ. ಸೊ ಅದರಲ್ಲಿ ಒಂದು ಇಬ್ಬರನ್ನ ಕರೆಸಿ ಮಾತನಾಡಿದಾಗ ಎಲ್ಲಿ ಹೋಗಿದ್ರಿ ಏನು ಕತೆ ಅಂತ ಫುಲ್ ಅವ್ರ ಮನೆಯಲ್ಲೆಲ್ಲ ಜಪ್ತಿ ಮಾಡಿ ನೋಡಿದಾಗ ಸುಮಾರು ಒಂದು 50,000ಕ್ಕಿಂತ ಹೆಚ್ಚು ಅಮೌಂಟ್ ಸಿಗುತ್ತೆ. ಆ ನೋಟ್ಗಳನ್ನು ಎಣಿಸ್ತಾ ಇರಬೇಕಾದ್ರೆ ಒಂದು ನೋಟಲ್ಲಿ ರಕ್ತದ ಕಲೆ ಇರುತ್ತೆ. ಆ ನೋಟನ್ನು ಫಾರೆನ್ಸಿಕ್ಗೆ ಕಳಿಸ್ತಾರೆ. FSL ಚೆಕ್ ಮಾಡಿದಾಗ ಅದು ರೂಪಾ ರೆಡ್ಡಿ ಅವರ ನೆತ್ತರು ಅಂತ ಗೊತ್ತಾಗುತ್ತೆ. ಸೊ ಹೀಗೆ ಹಂತ ಹಂತವಾಗಿ ಗೊತ್ತಾಗ್ತಿದ್ದ ಹಾಗೇನೆ ಈ ಇಬ್ಬರು ಅಂತ ವಂಶಿ ಅನ್ನುವ 10 ವರ್ಷದ ಹುಡುಗ, 10ನೇ ಕ್ಲಾಸ್ನ ಹುಡುಗ. ಸೊ ಜೊತೆಗೆ ಮತ್ತೊಬ್ಬ ಹಿಂದೆ ಹಾಸ್ಟೆಲ್ನಲ್ಲಿ ವಾಸಿಸ್ತಾ ಇದ್ದಂತೆ ಇವರ ಹಾಸ್ಟೆಲ್ನಲ್ಲೇ ರೂಪಾ ರೆಡ್ಡಿ ಅವರು ಒಂದ್ಸಲ ಹಾಸ್ಟೆಲ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಇವರ ಬ್ಯಾಗ್ನಲ್ಲಿ ಮೊಬೈಲ್ಗಳು ಪತ್ತೆ ಆಗಿತ್ತು, ಬೇರೆ ಬೇರೆ ವಸ್ತುಗಳು ಪತ್ತೆ ಆಗಿತ್ತು ಅಂತ. ಸೊ ಆ ಕಾರಣಕ್ಕೆ ಅವರು ಗದರಿಸಿದ್ರು, ಎಲ್ಲರ ಮುಂದೆ ಬೈದಿದ್ರು, ಹಾಸ್ಟೆಲ್ನಿಂದ ಹೊರಗಡೆ ಹಾಕಿದ್ರು. ಸೊ ಆ ಕಾರಣಕ್ಕೆ ಈ ಒಂದು ವಿದ್ಯಾರ್ಥಿಗಳು ಮನಸ್ಸಲ್ಲಿ ಗಿಡ್ಜಿಟ್ಕೊಂಡು ಹೇಗಾದರೂ ಮಾಡಿ ಆಗಿರುವಂಥ ಅವಮಾನಕ್ಕೆ ನಾವು ರಿವೆಂಜ್ ತಗೊಳ್ಬೇಕು ಅಂತ ಈ ಘಟನೆ ಮಾಡಿದಾರಂತೆ. ಜೊತೆಗೆ ರೂಪಾ ರೆಡ್ಡಿ ಅವರ ಬ್ಯಾಗ್ನಲ್ಲಿ ಈ ದುಡ್ಡು ಇರ್ತಾ ಇತ್ತು ಅವ್ರ ಮನೆಯಲ್ಲಿ ಅಂತ, ಅಂದರೆ ಏನು ಫೀಸೆಲ್ಲ ಕಲೆಕ್ಟ್ ಆಗ್ತಾ ಇತ್ತು ಅವರ ಮನೇಲಿ ಇರ್ತಾ ಇತ್ತು ಅನ್ನೋ ಇನ್ಫಾರ್ಮೇಷನ್ ಇವರಿಗಿತ್ತು. ಸೊ ಆ ಕಾರಣಕ್ಕೆ ಇಂಥ ಒಂದು ಕೃತ್ಯ ಎಸಗಿದ್ದಾರೆ ಅಂತ. ಆದರೂ ಕೂಡ 10ನೇ ಕ್ಲಾಸಲ್ಲಿ ಇನ್ನೂ ಭವಿಷ್ಯವನ್ನು ಕಂಡುಕೊಳ್ಬೇಕಾದಂಥ ಒಂದು ಸ್ಟೇಜ್ನಲ್ಲಿ ಗ್ಲೌಸ್ ಹಾಕ್ಕೊಂಡು ಯಾವುದೇ ರೀತಿಯಾಗಿ ಕ್ಲೂಗಳು ಸಿಗದೇ ಇರೋ ಹಾಗೆ ಒಬ್ಬ ಪ್ರಿನ್ಸಿಪಲ್ ಮನೆಗೆ ಬಂದು ದರೋಡೆ ಮಾಡ್ತಾರೆ ಅಂತಂದರೆ, ಅಥವಾ ಈ ಥರ ಹತ್ಯೆ ಮಾಡಿ ಹೋಗ್ತಾರೆ ಅಂತಂದರೆ ಇಟ್ಸ್ ರಿಯಲಿ ಶಾಕಿಂಗ್. ಸೊ ಇದು ನಲ್ಗೊಂಡದಲ್ಲಾಗಿರುವಂಥ ಘಟನೆ. ಸೊ ಕೆಲವೊಂದು ಇನ್ವೆಸ್ಟಿಗೇಷನಲ್ಲಿ ಹೇಗೆ ರಿವೀಲ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಸೊ ಆ ರೂಪಾ ರೆಡ್ಡಿ ಅನ್ನೋರು ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂಥವರು, ಅವರ ಭವಿಷ್ಯವನ್ನೇ ಈ ಮಕ್ಕಳು, ಈ ವಿದ್ಯಾರ್ಥಿಗಳು ಕೊನೆಗಾಣಿಸಿದ್ರು. ಸೊ ಈ ಘಟನೆ ಈಗ ಎಲ್ಲ ಕಡೆ ಆ ಭಾಗದಲ್ಲಿ ಸ್ಕೂಲನ್ನು 4 ದಿನದಿಂದ ಕ್ಲೋಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳದೊಂದು ಭಯದ ವಾತಾವರಣ ಉಂಟಾಗಿದೆ. ಜೊತೆಗೆ ಶಿಕ್ಷಕರಲ್ಲೂ ಕೂಡ, ಅಂದರೆ ಎಲ್ಲಿ ನಾವು ಬೈದ್ರೆ ಏನಾಗುತ್ತೋ, ಏನು ಪನಿಷ್ಮೆಂಟ್ ಕೊಟ್ಟರೆ ಏನಾಗುತ್ತೋ ಅನ್ನೋ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ. ಸೊ ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ? ಏನು ಕಾರಣ ಇದಕ್ಕೆ? ಈಗಿನ ವಿದ್ಯಾರ್ಥಿಗಳು ಈ ಥರ ರಿಯಾಕ್ಟ್ ಮಾಡೋದಕ್ಕೆ ಡಿಜಿಟಲಿಂದನೋ ಮೊಬೈಲ್ಗಳನ್ನು ನೋಡಿ ಅಥವಾ ಬೇರೆ ಬೇರೆ ಕ್ರೈಮ್ ಸೀರೀಸ್ ಸ್ಟೋರಿಗಳನ್ನು ಕೇಳಿ ಈ ಥರ ಆಗ್ತಿದ್ದಾರಾ? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೀವು ಕಮೆಂಟ್ ಮಾಡಿ ತಿಳಿಸಿ ಏನು ಕಾರಣ ಅನ್ನೋದನ್ನು. ನಿಮ್ಮ ಅಭಿಪ್ರಾಯ ಕೂಡ ಗೊತ್ತಾಗಲಿ. ನಮಸ್ಕಾರ.